ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ನಮ್ಮ ಮನೆಯಲ್ಲಿ ಮಾಡುವಂತಹ ಕೊನೆ ಕೊಯ್ಲಿನ ವಿಡಿಯೋ ಆಗಿರುತ್ತೆ. ಡಿಸೆಂಬರ್ ಎಂಡ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಅಡಿಕೆ ಬೆಳೆಯನ್ನು ಬೆಳೆಯುವಂತಹ ಬೆಳೆಗಾರರ ಮನೆಯಲ್ಲಿಗೆಲ್ಲ ಕೊನೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಹಾಗೆ ಕೊನೆ ಕೊಯ್ಲು ಟೈಮಲ್ಲಿ ಕೆಲಸಕ್ಕೇನೂ ಕಡಿಮೆ ಇರಲ್ಲ. ಕೊನೆ ಕೊಯ್ಯೋರು ಇರ್ಬೋದು, ಅಥವಾ ಹಗ್ಗ ಹಿಡಿಯೋರು ಇರ್ಬೋದು, ಅಥವಾ ಅಡಿಕೆ ಸುಲಿಯೋಕ್ಕೆ ಬರೋರು, ಹೀಗೆ ತುಂಬ ಜನ ಬರ್ತಾ ಇರ್ತಾರೆ. ಅವರಿಗೆ ಊಟ, ಹಾಗೆಯೇ ಆಸರಿ, ಹಾಗೆಯೇ ಸಂಜೆ ತಿಂಡಿ ಎಲ್ಲ ಮಾಡಿಕೊಡೋದು ನಮಗೆ ಇರುವಂತಹ ಕೆಲಸ ಆಗಿರುತ್ತೆ. ಹಾಗೆಯೇ ಅದ್ರ ಜೊತೆಗೆ ಅಡಿಕೆ ಸುಲಿಯೋದು ಫ್ರೀ ಟೈಮ್ ಸಿಕ್ಕಾಗ ನಾವೇ ಸುಲಿತೀವಿ ಅಂದರೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅಡಿಕೆ ಸುಲಿಯೋಕ್ಕೆ ಅಂತ ಬರೋಕ್ಕೆ ಹೇಳ್ತೀವಿ ಜನರನ್ನು. ಅವರು ಬಂದು ಕೆಲವೊಬ್ಬರು ರಾತ್ರಿ ಬಂದು ಸುಲಿದು ಹೋಗ್ತಾರೆ. ನಮಗೆ ಸುಲಿಯೋಕ್ಕೆ ಕುತ್ಕೊಳ್ಳೋಕ್ಕಾಗೋದು ತುಂಬ ಕಷ್ಟ. ಆದರೂ ಎಲ್ಲಾದರೂ ಟೈಮ್ ಸಿಕ್ಕಾಗ ಅಡಿಕೆ ಸುಲಿಯೋಕ್ಕೆ ಕುತ್ಕೊಳ್ತೀವಿ. ಎಲ್ಲರೂ ಜೊತೆಗೆ ಕುತ್ಕೊಂಡು ಅಡಿಕೆ ಸುಲಿಯೋದು ಒಂಥರ ಚೆನ್ನಾಗಿರುತ್ತೆ. ಇದು ಹೆಚ್ಚಾಗಿ ಅಡಿಕೆ ಬೆಳೆಯೋರಂಥವರಿಗೆ ಇದು ಗೊತ್ತಿರುತ್ತೆ. ಸುಮಾರು ಜನ ಸೇರಿ ಅಡಿಕೆ ಸುಲಿಯೋದು, ಸುದ್ದಿ ಹೇಳ್ತಾ ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋನ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೀವು ಕೂಡ ಅಡಿಕೆ ಬೆಳೆಯೋರಾಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.